ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಮುಂಡರಗಿ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಗಳ ಅರ್ಜಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಓಕೆ, ಸೊ ಅದರ ಒಂದು ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಸೊ ಕೊನೆಯ ದಿನಾಂಕ ಏನು, ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಏನು ದಾಖಲಾತಿಗಳು ಬೇಕು, ಪ್ರತಿಯೊಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆಯೇ ವಿಡಿಯೋಗಳನ್ನು ಸಪೋರ್ಟ್ ಮಾಡಿ. ಓಕೆ, ಸೊ ನಿಮಗೆಲ್ಲ ಗೊತ್ತಾಗಿದೆ ಪ್ರವೇಶ ಕೈಪಿಡಿ. ಸೊ ನೀಟಾಗಿ ನಾನು ಬ್ರೌಸರ್ ತಗೊಂಡಿದ್ದೀನಿ, ಇದರಲ್ಲಿ ಬ್ರೌಚರಲ್ಲಿ ನೀಟಾಗಿ ಎಲ್ಲ ಮಾಹಿತಿ ನೀಡಲಾಗಿದೆ. ಓಕೆ, ನೋಡಿ, ಅಲ್ಪಸಂಖ್ಯಾತರ ನಿರ್ದೇಶನ ಅಡಿಯಲ್ಲಿ ಯಾವ ಯಾವ ಶಾಲೆಗಳು ಬರುತ್ತೆ ಅಂತ ನೀವು ನೋಡೋದಾದ್ರೆ, ಮುರಾರ್ಜಿ ಶಾಲೆಗಳು, ನಂತರದಲ್ಲಿ APJ ಅಬ್ದುಲ್ ಕಲಾಂ ಹಾಗೂ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು, 3 ಶಾಲೆಗಳು ಈ ಒಂದು ಅಡಿಯಲ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ಈ 3 ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೆಲೆಕ್ಷನ್ ತೆಗೆದುಕೊಳ್ತಾರೆ. ಓಕೆ, ಮತ್ತೆ ಎಷ್ಟೆಷ್ಟು ಸೀಟ್ಗಳಿರುತ್ತೆ, ಎಷ್ಟು ಶಾಲೆಗಳಿವೆ? ಸೊ ನಮ್ಮ ಇಡೀ ಕರ್ನಾಟಕದಲ್ಲಿ ಮುರಾರ್ಜಿ ವಸತಿ ಶಾಲೆಗಳು, ಇದರಲ್ಲಿ ರಾಜ್ಯ ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ ಸಿಲೆಬಸ್ ಇರುತ್ತೆ. ಒಟ್ಟು 140 ಶಾಲೆಗಳಿರುತ್ತೆ. ನಿಮ್ಮ ಮಕ್ಕಳು 6ನೇ ತರಗತಿಗೆ ಎಷ್ಟು ಸೀಟ್ಗಳಿರುತ್ತೆ ಅಂದ್ರೆ 10,460 ಸೀಟುಗಳು. ಅದೇ ರೀತಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಇದು ವಸತಿ ಶಾಲೆ, CBSE ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಎಷ್ಟು, ಇದು CBSE ಪಠ್ಯಕ್ರಮದಲ್ಲಿ ವರ್ಕ್ ಆಗುವಂತ ಶಾಲೆ. ಟೋಟಲ್ 29 ಶಾಲೆಗಳಿದೆ. 1,830 ಸೀಟುಗಳು ಇಲ್ಲಿ ಖಾಲಿ ಇರುತ್ತೆ. ಅದೇ ರೀತಿ ಸರ್ಕಾರಿ ಮುಸ್ಲಿಂ ಶಾಲೆಗಳಲ್ಲಿ, ಅದರಲ್ಲೂ ಕೂಡ ಸ್ಟೇಟ್ ಸಿಲೆಬಸ್ ಇರುತ್ತೆ, ರಾಜ್ಯ ಪಠ್ಯಕ್ರಮ. ಈ ತರದ್ದು 4 ಇದೆ ಒಟ್ಟು, ಅದರಲ್ಲಿ 260 ಸೀಟುಗಳು ಖಾಲಿ ಇರುತ್ತೆ. ಒಟ್ಟಾಗಿ 173 ಶಾಲೆಗಳು, 12,550 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಜಾಯಿನ್ ಆಗ್ಬೋದು. ಓಕೆ, ಸೊ ಹಾಗಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಷ್ಟೆಷ್ಟು ಸೀಟ್ಗಳಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸರ್ಕಾರಿ ಮುಸ್ಲಿಂ ಶಾಲೆಗಳು ಅಂತ ಇದಾವೆ. ಓಕೆ, ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ 50 ಇದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಯಾರಿಗೆ ಅಂದ್ಬಿಟ್ಟು. ಓಕೆ, ಸಾರಿ ಸ್ನೇಹಿತರೆ, ಇದು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಅಂತಂದ್ರೆ ನಿಮಗೆ ಗೊತ್ತಾ ಇದ್ದಾಗೆ 100% ಎಷ್ಟು ಅಂದ್ರೆ 100 ಮಕ್ಕಳು, 50 ಮಕ್ಕಳು ಹುಡುಗರು ಇರ್ತಾರೆ, ಮುಸ್ಲಿಂ ಮಕ್ಕಳು ಇರ್ತಾರೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ 50%, ಹೆಣ್ಮಕ್ಳಿದ್ರೆ ಇನ್ನು 50% ಗಂಡು ಮಕ್ಕಳಿಗೆ ಇರುತ್ತೆ. ಓಕೆ, ಸೊ ಅಂದ್ರೆ 25 ಸೀಟುಗಳು. ಅದರಂತೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ ಹಾಗೂ APJ ಅಬ್ದುಲ್ ಕಲಾಂ, ಪ್ರತಿ ವಸತಿ ಶಾಲೆಗೆ ಪ್ರವೇಶ ಎಷ್ಟಿರುತ್ತೆ? 50 ಸೀಟುಗಳಿದ್ರೆ 75% ಅಲ್ಪಸಂಖ್ಯಾತರಿಗಿರುತ್ತೆ, 25% ವರ್ಗದ ಮೀಸಲಾತಿ 25% ಇರುತ್ತೆ. ಯಾರಿಗೆ? ಅದರ್, ಯಾರು SC ST ಬಂದ್ರು, ಜೊತೆಗೆ ನಿಮಗೆ 2A 2B 3A 3B ಈ ಕ್ಯಾಟಗರಿಯಲ್ಲಿ ಬರುವಂತ ಮಕ್ಕಳಿಗೆ ಇಲ್ಲಿರುತ್ತೆ. ಅದರಲ್ಲೂ ಕೂಡ 50% ಹೆಣ್ಮಕ್ಳಿಗೆ ಮೀಸಲಿರುತ್ತೆ. ಓಕೆ, ಸೊ ನೀವು ಇದನ್ನೆಲ್ಲ ನೋಡ್ಬಿಡುವುದು. ಓಕೆನಾ, ಇದೇ ರೀತಿಯಾಗಿ ಇರುತ್ತೆ. ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ಳಿ. ಮತ್ತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಲ್ಲಿ ಟೋಟಲ್ 80 ಮಕ್ಕಳನ್ನ ಪ್ರತಿ ಒಂದು ವಸತಿ ಶಾಲೆಗೆ ಇಷ್ಟು ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿ ಸೊ ನೀವು ನೋಡ್ಬೋದು ಇಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಅಂತಂದ್ಬಿಟ್ಟು ನೀವು ತಿಳ್ಕೊಳ್ಬಹುದು. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಹಾಗೂ ಬೌದ್ಧ ಮತ್ತು ಸಿಖ್, ಪಾರ್ಸಿ ಇವರೆಲ್ಲ ಅಲ್ಪಸಂಖ್ಯಾತರ ಅಂಡರಲ್ಲಿ 75% ಇರುತ್ತೆ. ಅದೇ ರೀತಿಯಾಗಿ 25% ಅಂದ್ರೆ ಯಾರು? ಪ್ರವರ್ಗ 1, 2A 3A 3B, ಓಕೆನಾ, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C. ಸೊ ಇದರಲ್ಲಿ ಮತ್ತೆ ಇದರಲ್ಲೇ ವಿಶೇಷ ವರ್ಗಗಳಿಗೆ ಸ್ಥಾನ ಹಂಚಿಕೆ ಅಂತ ಹೇಳ್ತಿದ್ದಾರೆ. ಓಕೆ, ವಿಶೇಷ ವರ್ಗದ ವಿದ್ಯಾರ್ಥಿಗಳಿದ್ದಲ್ಲಿ ಅವ್ರಿಗೂ ಕೂಡ ಎಷ್ಟೆಷ್ಟು ಪರ್ಸೆಂಟ್ ಹಂಚಿಕೆ ಇರುತ್ತೆ ಅನ್ನುವಂತ ಮಾಹಿತಿ ಇದರಲ್ಲಿ ನೀಡಲಾಗಿದೆ. ಓಕೆ, ನೋಡಿ, ದಿವ್ಯಾಂಗ ಮಕ್ಕಳು ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಮಕ್ಕಳಿಗೆ 4% ಇರುತ್ತೆ. ಮಾಜಿ ಸೈನಿಕರ ಮಕ್ಕಳಿದ್ರೆ 4% ಇರುತ್ತೆ. ವಿಶೇಷ ದುರ್ಬಲ ವರ್ಗದ ಮಕ್ಕಳು ಅಂದ್ರೆ ಸಿಂಗಲ್ ಪೇರೆಂಟ್ ಇರುವಂತ ಮಕ್ಕಳು ಯಾರು ಇದ್ರೆ ಸೊ ಅಂತವ್ರಿಗೆ 5% ಇರುತ್ತೆ. ಸಫಾಯಿ ಕರ್ಮಚಾರಿಗಳ ಮಕ್ಕಳು. ಓಕೆ, ಸೊ ಈ ರೀತಿಯಾಗಿ ಸ್ಪೆಷಲ್ ಕ್ಯಾಟಗರಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ನಿಮ್ಮಲ್ಲಿ ಇರಬೇಕಾಗತ್ತೆ. ಓಕೆ, ಸಂಬಂಧಪಟ್ಟ ಇಲಾಖೆಯಿಂದ ತೆಗೆದುಕೊಳ್ಬೇಕಾಗತ್ತೆ.
ಇದರ ಅಂಡರಲ್ಲಿ ಏನಾದರೂ ನೀವು ಸೀಟ್ಗಳನ್ನ ತೆಗೆದುಕೊಂಡಿದ್ರೆ ಇದನ್ನ ಬ್ರೋಚರ್ ಇರುತ್ತೆ. ಓಕೆ ಸ್ನೇಹಿತರೆ, ಇದನ್ನ ನೀವು ಆ ಒಂದು ಆಮ್, ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆ ಅಪ್ಲಿಕೇಶನ್ ಕರೆದಿದಾರಲ್ಲ ಅದರಲ್ಲಿ ಇದು ಸಿಗುತ್ತೆ, ನೀವು ನೋಡ್ಬೋದು. ಈಗ ನೋಡಿ ಇದರಲ್ಲಿ ನೋಡಿ ಆದಾಯ, ಜಾತಿ ಆದಾಯ ಪ್ರಮಾಣ ಎಷ್ಟಿರಬೇಕು ಅಂತಂದ್ರೆ, ಅಲ್ಪಸಂಖ್ಯಾತರದಿದ್ರೆ ನೀವು ಜಾತಿ ಆದಾಯ ಪ್ರಮಾಣ ಪತ್ರ ನೀವು ಕೊಡಬೇಕಾಗತ್ತೆ. ಅದಾದ್ಮೇಲೆ ಪ್ರವರ್ಗ ಒಂದಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಕುಟುಂಬದ ಆದಾಯ ಎಷ್ಟಿರ್ಬೇಕಂದ್ರೆ 2.5 ಲಕ್ಷದೊಳಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಅದಾದ್ಮೇಲೆ ಹಿಂದುಳಿದ ವರ್ಗ ಅಂತ ಹೇಳಿದ್ದಾರೆ, ಅದರಲ್ಲಿ ಕೂಡ ಏನಾಗಿದೆ ಜಾತಿ ಆದಾಯ ಬೇಕಾಗತ್ತೆ. ಜೊತೆಗೆ 2A 3A 3B ಅಭ್ಯರ್ಥಿಗಳು, ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ಕುಟುಂಬದ ವಾರ್ಷಿಕ ಆದಾಯ ಇದು ಕೂಡ 2.5 ಲಕ್ಷ ಮಿತಿ ಇರಬೇಕಾಗತ್ತೆ. ಓಕೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡ ವರ್ಗಕ್ಕೆ ಸೇರಿದಂತ ಮಕ್ಕಳಿದ್ರೆ ಅವ್ರಿಗೂ ಕೂಡ 2.5 ಲಕ್ಷ ಒಳಗಡೆ ಇರುತ್ತೆ. ಓಕೆ, ಸೊ ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ, ಮತ್ತೆ ಏನು ಅರ್ಹತೆ, ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಅಂದ್ರೆ, ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ, ಸೊ ಯಾವ್ದಾದ್ರು ಇರ್ಬೋದು, ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ಅದು ಪ್ರೈವೇಟ್ ಶಾಲೆಗಳಲ್ಲಿ ಓದ್ತಿರ್ಬೋದು, ಗೌರ್ಮೆಂಟ್ ಶಾಲೆಗಳಲ್ಲಿ ಓದ್ತಾ ಇರ್ಬೋದು. ಓಕೆ, ಸೊ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು. ನಂತರದಲ್ಲಿ ಶಾಲೆ ದಾಖಲೆ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನ ಕೊಡಬೇಕಾಗತ್ತೆ. ಓಕೆ, ಮತ್ತೆ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು ಆ ಮಗು. ಅದಾದ್ಮೇಲೆ ವಯಸ್ಸು ಬಂದು 9 ರಿಂದ 13 ವರ್ಷದ ವಯೋಮಾನದವರಾಗಿರ್ಬೇಕು ಅನ್ನುವಂಥದ್ದು. ಇದು 5ನೇ ತರಗತಿಯಲ್ಲಿ ಓದ್ತಾ ಇರಬೇಕು, ಕರ್ನಾಟಕ ರಾಜ್ಯದವರಾಗಿರ್ಬೇಕು, 9 ರಿಂದ 13 ವರ್ಷದ ಒಳಗಾಗಿ ಆ ಮಗುವಿನ ವಯಸ್ಸಿರ್ಬೇಕು. ಅರ್ಜಿಯನ್ನ ಯಾವ ರೀತಿಯಾಗಿ ನಾವು ಸಲ್ಲಿಸಬಹುದು ಅಂದ್ರೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಸೇವಾ ಸಿಂಧು ಪೋರ್ಟಲ್. ಓಕೆ, ಆ ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ನಿಮ್ಮ ಗ್ರಾಮಗಳಲ್ಲಿ ಗ್ರಾಮ ಒನ್ ಸೆಂಟರ್ಗಳು ಇರುತ್ತೆ. ಓಕೆ, ಗ್ರಾಮ ಒನ್ ಕೇಂದ್ರಗಳು ಅಂತ ಅಂದ್ಬಿಟ್ಟು CSC ಕೇಂದ್ರಗಳು ಅಂತ ಇರುತ್ತೆ. ಆನ್ಲೈನ್ ವೆಬ್ಸೈಟ್ಗಳು ಯೂಸ್ ಮಾಡುವಂತ ಆನ್ಲೈನ್ ಸರ್ವಿಸ್ಗಳು ಕೊಡ್ತಕ್ಕಂಥ ಕಂಪ್ಯೂಟರ್ ಅಂಗಡಿಗಳಿರುತ್ತೆ. ಓಕೆ, ಅಲ್ಲಿ ಆದ್ರೂ ಹೋಗ್ಬಿಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದಕ್ಕೆ ಬೇಕಾದಂತ ದಾಖಲೆಗಳು ಅಂದ್ರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತ ಇತ್ತೀಚಿನ ಭಾವಚಿತ್ರ, ಜಾತಿ ಆದಾಯ ಪ್ರಮಾಣ ಪತ್ರ, ಮಕ್ಕಳೇನಾದ್ರೂ ವಿಶೇಷ ವರ್ಗದಲ್ಲಿ ನೀವೇನಾದ್ರೂ ಸೀಟ್ಗಳನ್ನ ಕೋರಿ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಓಕೆ, ಇಲ್ಲಿ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟದ್ದು ಏನಿದೆ ನೀವು ಅದರಲ್ಲಿ ಕೊಟ್ಟಿರ್ತಾರೆ, ಅದರ ಒಂದು ಸಂಬಂಧಪಟ್ಟಂತ ಮಕ್ಕಳು ನಾನು ಇದರ ಒಂದು ರಿಸರ್ವೇಶನ್ ಅಂಡರ್ಲಿ ನಮಗೆ ಸೀಟ್ ಬೇಕು ಅನ್ನುವಂಥದ್ದು ಏನಾರ ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆನ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ ಅಲ್ಲಿ. ಓಕೆ, ಸೊ ಇದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ, ಮೇನ್ ಇದೆಲ್ಲ ಕಂಪ್ಲೀಟ್ ಆಗಿ ಬಂದು ಪರೀಕ್ಷೆಯಲ್ಲಿ ಗಳಿಸಿದಂತ ಅಂಕಗಳೇ ನೇರ ಮಾನದಂಡವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನು ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆನೆ ನಿಮ್ಮ ಮಗು ಸೆಲೆಕ್ಟ್ ಆಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಿಲೆಬಸ್ ನೋಡೋದಾದ್ರೆ ಕನ್ನಡ, ಇಂಗ್ಲಿಷ್, ಗಣಿತ, ಪರಿಸರ ಅಧ್ಯಯನ ಮೀನ್ಸ್ ಸಾಮಾನ್ಯ ವಿಜ್ಞಾನ ಹಾಗೂ ಸಾಮಾನ್ಯ ಜ್ಞಾನ ಅಥವಾ ಮಾನಸಿಕ ಸಾಮರ್ಥ್ಯ ಅಂತ 5 ಸಬ್ಜೆಕ್ಟ್ಗಳಿರುತ್ತೆ. ಆ 5 ಸಬ್ಜೆಕ್ಟ್ ಮೇಲೆ 20 20 20 ಅನ್ನೋ ತರ ನಿಮ್ಮ ಅಂಕಗಳು ಮೀಸಲಾಗಿರುತ್ತೆ. ಒಟ್ಟು 100 ಅಂಕಗಳಿಗೆ 100 ಪ್ರಶ್ನೆಗಳಿರುತ್ತೆ. ಓಕೆ, ಸೊ ಅದೇ ರೀತಿ 120 ನಿಮಿಷ. ಓಕೆ, ಅಂದ್ರೆ 2 ಗಂಟೆಗಳ ಕಾಲ ಇದಕ್ಕೆ ಸಮಯವನ್ನ ನೀಡಿರ್ತಾರೆ ಪರೀಕ್ಷೆ ಬರಲಿಕ್ಕೆ. ಓಕೆ, ಸೀಟ್ ಹಂಚಿಕೆ ಅದೆಲ್ಲ ಏನಾಗುತ್ತೆ ಮೆರಿಟ್ ಆಧಾರದ ಮೇಲೆ ಕೊಡ್ತಾರೆ. ಅದಾದ್ಮೇಲೆ ನಿಮ್ಮ ರಿಸರ್ವೇಶನ್ ಅಂಡರಲ್ಲಿ ನಿಮಗೆ ಒಂದು ಸೀಟ್ಗಳನ್ನ ಅಲೋಕೇಟ್ ಆಗತ್ತೆ. ಓಕೆ, ಸೊ ಇದು ಬಹಳಷ್ಟು ವಿಚಾರ ಕೊಟ್ಟಿದ್ದಾರೆ. ಮೇನ್ ಡೇಟ್ಸ್ ಇವಾಗೆ ನೋಡಿ ಸ್ನೇಹಿತರೆ, ಇದರಲ್ಲಿ ಮೇನ್ ಡೇಟ್ಗಳು ಏನು ಗೊತ್ತಾ, ಅರ್ಜಿಗಳು ಯಾವಾಗ ಪ್ರಾರಂಭ ಆಗುತ್ತೆ 5/1/2026. ಈಗಾಗಲೇ 5 ದಿನಗಳು ಕಳೆದೋಗಿದೆ, ಅರ್ಜಿಗಳು ಪ್ರಾರಂಭ ಆಗಿದೆ. ಓಕೆ, ಕೊನೆಯ ದಿನಾಂಕ 10/2/2026 ಅಂದ್ರೆ ಫೆಬ್ರವರಿ 10ನೇ ತಾರೀಕಿಗೆ ಈ ಒಂದು ಅರ್ಜಿಗಳು ಕ್ಲೋಸ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ಲಿಖಿತ ಪರೀಕ್ಷೆ ಬಂದು 29/3/2026 ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹೆಚ್ಚು ಕಡಿಮೆ ಆಗ್ಬೋದು. ಓಕೆನಾ, ನಿಮಗೆ ತೊಂದರೆ ಏನಿಲ್ಲ. ಈ 3ನೇ ತಿಂಗಳಲ್ಲಿ ಆಗಿಲ್ಲ ಅಂದ್ರೆ 4ನೇ ತಿಂಗಳು ಫಸ್ಟ್ ವಾರದಲ್ಲಿ ಈ ಪರೀಕ್ಷೆಯನ್ನ ಬರ್ಸ್ತಾರೆ. ಓಕೆ, ಸೊ ಅದಾದ್ಮೇಲೆ ಟೆಂಟೇಟಿವ್ ಡೇಟ್ಸ್ ಕೊಟ್ಟಿದ್ದಾರೆ. ಈ ಡೇಟ್ ಅಲ್ಲಿ ಈ 29ಕ್ಕೆ ಏನಾದ್ರೂ ಎಕ್ಸಾಮ್ ಆದ್ರೆ ಮೇ 1ನೇ ವಾರದಲ್ಲೇ 1ನೇ ಸುತ್ತಿನ ತಾತ್ಕಾಲಿಕ ಆಯ್ಕೆ ಪಟ್ಟಿನ
ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ 2ನೇ ವಾರದಲ್ಲಿ 2ನೇ ಸುತ್ತನ್ನ ಕೂಡ ಬಿಡ್ತಾರೆ. ಸೊ ಇದಿಷ್ಟು ಈ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂತ ವಿಷಯ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಕೋಚಿಂಗ್ ಅವಶ್ಯಕತೆ ಬಿದ್ದಲ್ಲಿ ನಮ್ಮ ಒಂದು ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಒಂದು ನಂಬರ್ಗೆ ಕರೆ ಮಾಡ್ಬೋದು. ಅದೇ ರೀತಿ ಅರ್ಜಿ ಸಲ್ಲಿಸುವಾಗ ಏನಾದರೂ ಇಶ್ಯೂಸ್ ಸಮಸ್ಯೆಗಳು ಬಂದಲ್ಲಿ ನಮ್ಮನ್ನ ಕರೆ ಮಾಡ್ಬೋದು. ಓಕೆ, ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.